ನಮಸ್ತೆ ಸ್ನೇಹಿತರೆ. ಇವತ್ತಿನ ಕಥೆಯ ಹೆಸರು ಅತಿಯಾಸೆ ಗತಿಗೇಡು. ಒಂದು ಸುಂದರವಾದ ಹಳ್ಳಿಯಲ್ಲಿ ರಾಮಣ್ಣ ಎಂಬ ಬಡ ರೈತ ವಾಸವಾಗಿದ್ದ. ಅವನ ಬಳಿ ಒಂದು ವಿಚಿತ್ರವಾದ ಕೋಳಿ ಇತ್ತು. ಅದು ದಿನಕ್ಕೊಂದು ಚಿನ್ನದ ಮೊಟ್ಟೆಯನ್ನು ಇಡುತ್ತಿತ್ತು. ರಾಮಣ್ಣ, ಹಬ್ಬ, ಈ ಕೋಳಿ ನಿಜಕ್ಕೂ ದೇವಲೋಕದಿಂದ ಬಂದಿರಬೇಕು. ಪ್ರತಿದಿನ ಒಂದು ಚಿನ್ನದ ಮೊಟ್ಟೆ ಸಿಗುತ್ತಿದೆ. ಇದನ್ನು ಮಾರಿ ನಾನು ಆರಾಮವಾಗಿ ಜೀವನ ಮಾಡಬಹುದು ಎಂದುಕೊಳ್ಳುತ್ತಾನೆ. ಹೀಗೆ ದಿನಗಳು ಕಳೆದಂತೆ ರಾಮಣ್ಣ ಶ್ರೀಮಂತನಾದ. ಆದರೆ ಶ್ರೀಮಂತಿಕೆಯ ಜೊತೆಗೆ ಅವನಲ್ಲಿ ಆಸೆ ಕೂಡ ಹೆಚ್ಚಾಯಿತು. ಈ ಕೋಳಿ ದಿನಕ್ಕೆ ಒಂದೊಂದೇ ಮೊಟ್ಟೆ ಇಡುತ್ತಿದೆ. ಅಂದರೆ ಇದರ ಹೊಟ್ಟೆಯಲ್ಲಿ ಎಷ್ಟು ಚಿನ್ನ ಇರಬೇಡ. ದಿನ ಕಾಯುವ ಬದಲು ಒಂದೇ ಸಲ ಅದರ ಹೊಟ್ಟೆಯನ್ನು ಸೀಳಿ ಎಲ್ಲ ಮೊಟ್ಟೆಗಳನ್ನು ತೆಗೆದುಕೊಂಡರೆ ನಾನು ಈ ದೇಶದ ಅತ್ಯಂತ ಶ್ರೀಮಂತನಾಗಬಹುದು ಎಂದು ಯೋಚನೆ ಮಾಡುತ್ತಾನೆ. ಅದೇ ಥರ ಮರುದಿನ ಬೆಳಗ್ಗೆ ರಾಮಣ್ಣ ಆಸೆಗೆ ಬಲಿಯಾಗಿ ಆ ಕೋಳಿಯನ್ನು ಕೊಂದು ಅದರ ಹೊಟ್ಟೆಯನ್ನು ಸೀಳಿದ. ಆದರೆ ಅಲ್ಲಿ ಅವನಿಗೆ ಕಂಡಿದ್ದು ರಕ್ತ ಮತ್ತು ಮಾಂಸ ಮಾತ್ರ. ಒಂದೇ ಒಂದು ಚಿನ್ನದ ಮೊಟ್ಟೆಯೂ ಕೂಡ ಅಲ್ಲಿ ಇರಲಿಲ್ಲ. ರಾಮಣ್ಣ, ಅಯ್ಯೋ, ಅತಿಯಾದ ಆಸೆಗೆ ಬಿದ್ದು ಇದ್ದ ಒಂದೇ ಒಂದು ಆಧಾರವನ್ನು ಕಳೆದುಕೊಂಡೆನಲ್ಲ ಎಂದು ಎಷ್ಟು ದೊಡ್ಡ ತಪ್ಪು ಮಾಡಿದೆ ಅಂತ ಯೋಚನೆ ಮಾಡಿ ತಲೆಯ ಮೇಲೆ ಕೈ ಹಾಕಿ ಕೂರುತ್ತಾನೆ. ನೋಡಿದ್ರಲ್ಲ ಸ್ನೇಹಿತರೆ, ರಾಮಣ್ಣನಿಗೆ ಬಂದ ಸ್ಥಿತಿ ಯಾರಿಗೂ ಬರಬಾರದು. ಅತಿಯಾಸೆ ಗತಿಗೇಡು. ಅತಿಯಾದ ಆಸೆ ಮನುಷ್ಯನ ವಿನಾಶಕ್ಕೆ ಕಾರಣವಾಗುತ್ತದೆ. ಈ ಒಂದು ಪುಟ್ಟ ಕತೆ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ. ಹಾಗೆ ಇದೇ ಥರ ಒಂದು ಕತೆಗಳನ್ನು ಕೇಳಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.